Students, now consider introduction to linear system of equations. Okay, so the chapter name itself says that what? The solution of linear system of equations. In this chapter you are going to study about what is introduction to direct methods as well as iterative methods. Okay, this chapter is mainly based on these two cases. If first unit alli ನೀವು ಏನು ಓದ್ತಾ ಇದ್ದೀರಾ, you have to obtain the solution for what? Linear system of equations. Clear? Now see here now. Consider the system of n linear algebraic equation in n unknowns. ನೋಡಿ, ನೀವು ಏನೇ ಚೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ಈ ಫಾರ್ಮ್ಯಾಟ್ ಅಲ್ಲಿ ಕನ್ಸಿಡರೇಷನ್ ತಗೊಂತಾ ಹೋಗ್ತೀರಾ. ಓಕೆ, ನಿಮಗೆ ಪ್ರಾಬ್ಲಮ್ಸ್ ಬರೋದಾದ್ರೂ n ಲೀನಿಯರ್ ಆಲ್ಜಿಬ್ರೈಕ್ ಈಕ್ವೇಷನ್ ಆಗಿ ರೆಪ್ರೆಸೆಂಟೇಷನ್ ತಗೊಂತೀರಾ. ಓಕೆ, ನಾವು ಕನ್ಸಿಡರ್ ದ ಸಿಸ್ಟಮ್ ಆಫ್ n ಲೀನಿಯರ್ ಆಲ್ಜಿಬ್ರೈಕ್ ಈಕ್ವೇಷನ್ ಇನ್ n unknowns. ನಾವು ಸಿ ಹಿಯರ್ ನಾವು ದಟ್ ಈಸ್ ನಾನು ನಿಮಗೆ ಫಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದೆ, ಪ್ರಾಬ್ಲಮ್ ನಿಮಗೆ ಬೇಕಾಗಿರೋ ಫಾರ್ಮ್ಯಾಟ್ ಇರಲ್ಲ, ಅದನ್ನು ನೀವು ಮ್ಯಾಥಮೆಟಿಕಲ್ ಮಾಡ್ಯುಲೇಷನ್ ಚೂಸ್ ಮಾಡಿಬಿಟ್ಟು ಅದನ್ನು ಮ್ಯಾಟ್ರಿಕ್ಸ್ ಆಗಿ ರೆಡ್ಯೂಸ್ ಮಾಡ್ಕೊತೀರಾ. ಆರ್ ಎಲ್ಸ್ ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ರು ಅಂದರೆ, ಅದನ್ನು ವರ್ಡಿಂಗ್ಸಲ್ಲಿ ಕೊಟ್ಟಿದ್ರು ಅಂದರೆ ನೀವು ಅದನ್ನು ರೆಡ್ಯೂಸ್ ಮಾಡ್ತೀರಾ ಬೈ ಯೂಸಿಂಗ್ ಮ್ಯಾಥಮೆಟಿಕಲ್ ಮಾಡಲಿಂಗ್. ಸೊ ನಾವು ಕನ್ಸಿಡರ್ ದ ಸಿಸ್ಟಮ್ ಆಫ್ n ಲೀನಿಯರ್ ಆಲ್ಜಿಬ್ರೈಕ್ ಈಕ್ವೇಷನ್ ಇನ್ n unknowns. Therefore, this can be represented in this form, that is a11 x1 plus a12 x2 plus a13 x3 so on up to plus a1n xn which is equal to b1. Similarly, the nth factor is defined by an1 x1 plus an2 x2 so on up to ann xn which is equal to bn. ಓಕೆ, aij ನಾನು ಏನಂತ ಚೂಸ್ ಮಾಡಿದ್ದೀನಿ ಈ ಫಾರ್ಮ್ಯಾಟಲ್ಲಿ ಬರೆದಿದ್ದೀನಿ. ವಾಟ್ ಈಸ್ aij ನೌ? ವೇರ್ ಇಟ್ ಈಸ್ aij ಫಾರ್ ಆಲ್ i, j ಈಕ್ವಲ್ ಟು 1 2 3 so on up to n ಆರ್ ದ ನೋನ್ ಕೋಎಫಿಷಿಯಂಟ್ಸ್. ಇದೆಲ್ಲ ನಿಮಗೆ ಏನಾಗಿರುತ್ತೆ? ನೋನ್ ಕೋಎಫಿಷಿಯಂಟ್ಸ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. bi's ದಟ್ ಈಸ್ b1 b2 so on up to bn, ದಟ್ ಈಸ್ ಫಾರ್ ಆಲ್ i ಈಕ್ವಲ್ ಟು 1 2 3 so on up to n ಆರ್ ವಾಟ್? ದ ನೋನ್ ವ್ಯಾಲ್ಯೂಸ್, ದಟ್ ಈಸ್ ದ ಕಾನ್ಸ್ಟೆಂಟ್ಸ್. ಕ್ಲಿಯರ್? ಅಂಡ್ xi which is equal to for all I equal to 1 2 so on up to n are the unknowns to be determined. So nimde aim ಏನಾಗ್ತಿದೆ ಇವಾಗ? you have to obtain the solution for unknown thing. What is unknown now? That is xi is unknown. You have to determine these unknowns now. Okay, to solve this one, let me tell you two methods. There are two approaches for solving the system of equations. These two approaches are nothing but direct method as well as iterative method. ಓಕೆ, ನಿಮಗೆ ಲ್ಯಾಬ್ ವೈವಾ ಮಾಡ್ತಿದ್ದೀರಾ ಅಂತ ಅಂದರೆ ಮೇನ್ ಕ್ವಶನ್ ಅರೈಸ್ ಆಗೋದೇ ದಿಸ್ ಒನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಮೆಥಡ್ ಆಸ್ ವೆಲ್ ಆಸ್ ಇಟರೇಟಿವ್ ಮೆಥಡ್? ಸೊ ನಾವು ಸಿ ಹಿಯರ್, ವಾಟ್ ಈಸ್ ಡೈರೆಕ್ಟ್ ಮೆಥಡ್? ಇಟ್ ಪ್ರೊವೈಡ್ ದ ಎಕ್ಸಾಕ್ಟ್ ಸೊಲ್ಯೂಷನ್ ಆಫ್ ಆನ್ equation system in a finite number of steps and try to solve the problem immediately. ಓಕೆ, ಡೈರೆಕ್ಟ್ ಮೆಥಡ್ ಅಂದರೆ ಏನು ಹೇಳ್ತಾ ಇದ್ದಾರೆ? ಇಟ್ ಪ್ರೊವೈಡ್ ದ ಎಕ್ಸಾಕ್ಟ್ ಸೊಲ್ಯೂಷನ್. ನೋಡಿ, ಇಲ್ಲಿ ಡೈರೆಕ್ಟ್ ಮೆಥಡಲ್ಲಿ ನಿಮಗೆ ಅಪ್ರಾಕ್ಸಿಮೇಷನ್ ಆಗಿ ಚೂಸ್ ಮಾಡ್ತಿರಲ್ಲ, ಇಟ್ ಪ್ರೊವೈಡ್ ಯುವರ್ ಎಕ್ಸಾಕ್ಟ್ ಸೊಲ್ಯೂಷನ್ ಆಫ್ ಆನ್ ಈಕ್ವೇಷನ್ ಸಿಸ್ಟಮ್. ಮೀನ್ಸ್ ಯುವರ್ ಸಿಸ್ಟಮಿಗೆ ಏನಾಗ್ತಾ ಇರುತ್ತೆ, ಇದಕ್ಕೆ ಎಕ್ಸಾಕ್ಟ್ ಸೊಲ್ಯೂಷನ್ ಏನಾಗುತ್ತೆ ಇನ್ ದಿಸ್ ಇಸ್ ಇಂಪಾರ್ಟೆಂಟ್ ಒನ್, ದಟ್ ಈಸ್ ದ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್. ಒಂದು ಫೈನೈಟ್ ಅಮೌಂಟ್ ಆಫ್ ಸ್ಟೆಪ್ ಅಲ್ಲೇ ಏನಾಗ್ಬಿಡುತ್ತೆ, ನಿಮಗೆ ಎಕ್ಸಾಕ್ಟ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. ಆ್ಯಂಡ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಸಾಲ್ವ್ ಮಾಡ್ತಾ ಹೋಗ್ತೀರಾ ಡೈರೆಕ್ಟ್ ಮೆಥಡಲ್ಲಿ. So what is the meaning of iterative method now? An iterative method is a mathematical procedure that uses an initial value. Okay, you have to use an initial value to generate a sequence of improving approximate solution for a class of problems in which the nth approximation is derived from the previous ones. Means iterative method andre enadu choose ಮಾಡ್ತೀರಾ? It is a mathematical procedure. It is also once again a mathematical procedure that uses an initial value. ನಿಮಗೆ ಇಟರೇಟಿವ್ ಮೆಥಡ್ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಒಂದು ನೋನ್ ವ್ಯಾಲ್ಯೂ ಗೊತ್ತಿರಬೇಕು. ದಟ್ ಆಕ್ಟ್ಸ್ ಆಸ್ ಯುವರ್ ಇನಿಷಿಯಲ್ ವ್ಯಾಲ್ಯೂ ಟು ಜನರೇಟ್ ಎ ಸೀಕ್ವೆನ್ಸ್ ಆಫ್ ಇಂಪ್ರೂವಿಂಗ್ ಅಪ್ರಾಕ್ಸಿಮೇಷನ್. ಈ ಕೊಟ್ಟಿರೋ ಇನಿಷಿಯಲ್ ವ್ಯಾಲ್ಯೂನ ಚೂಸ್ ಮಾಡಿಬಿಟ್ಟು ನೀವು ರಿಸಲ್ಟ್ನ ಏನು ಮಾಡ್ತೀರಾ, ಇಂಪ್ರೂವ್ ಮಾಡ್ತಾ ಹೋಗ್ತೀರಾ. ಇಂಪ್ರೂವಿಂಗ್ ಅಪ್ರಾಕ್ಸಿಮೇಟ್ ಸೊಲ್ಯೂಷನ್ ಫಾರ್ ಎ ಕ್ಲಾಸ್ ಆಫ್ ಪ್ರಾಬ್ಲಮ್ಸ್ ಇನ್ ವಿಚ್ ದ nth ಅಪ್ರಾಕ್ಸಿಮೇಷನ್ ಮೀನ್ಸ್ ನೀವು nth ಫ್ಯಾಕ್ಟರ್ನೇ ಚೂಸ್ ಮಾಡ್ತಿದ್ದೀರಾ ಅಂದರೆ, ಅಲ್ಲಿಗೆ ಟರ್ಮಿನೇಟ್ ಮಾಡ್ತಿದ್ದೀರಾ ಅಂದರೆ nth ಅಪ್ರಾಕ್ಸಿಮೇಷನ್ ಈಸ್ ಡಿರೈವ್ಡ್ ಫ್ರಮ್, ಮೀನ್ಸ್ ಈ nth ಸೊಲ್ಯೂಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ರಮ್ ದ ಪ್ರೀವಿಯಸ್ ಒನ್ಸ್, ದಟ್ ಈಸ್ n-1 ಫ್ಯಾಕ್ಟರ್ ಇಂದ ಚೂಸ್ ಆಗಿರುತ್ತೆ. ದಿಸ್ ಇಸ್ ವಾಟ್ ಡೈರೆಕ್ಟ್ ಮೆಥಡ್ ಆಸ್ ವೆಲ್ ಆಸ್ ಇಟರೇಟಿವ್ ಮೆಥಡ್. ಸೊ ದಟ್ they may ask you your viva question as which one is more
more convenient, either direct method or iterative method. ಓಕೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸಲ್ಲಿ ಹೇಳ್ತೀನಿ, ಯಾಕಂದರೆ ನೀವು ಇಟಿರೇಟಿವ್ ಮೆಥಡ್ನು ಸಹ ಸಾಲ್ವ್ ಮಾಡಿ. ಓಕೆ, ಬಿಫೋರ್ ಗೋಯಿಂಗ್ ಟು ದಟ್ ಒನ್, ಲೆಟ್ ಮಿ ಟೆಲ್ ಯು ಅಬೌಟ್ ಡೈರೆಕ್ಟ್ ಮೆಥಡ್. ಓಕೆ, ಸೊ ವಾಟ್ ಈಸ್ ಡೈರೆಕ್ಟ್ ಮೆಥಡ್? ಯು ಆಲ್ರೆಡಿ ನೋನ್ ಅಬೌಟ್ ಡೈರೆಕ್ಟ್ ಮೆಥಡ್. Therefore, in this, the first one becomes matrix inversion method. ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮೆಥಡ್ ಏನಾಗಿರುತ್ತೆ ನಿಮಗೆ ಡೈರೆಕ್ಟ್ ಮೆಥಡ್ ಆಗಿರುತ್ತೆ. ಸೊ ದಟ್ ಡೈರೆಕ್ಟ್ ಮೆಥಡಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಸೊಲ್ಯೂಷನ್ ಒಬ್ಟೈನ್ ಮಾಡ್ತಿದ್ದೀರಾ ಫಾರ್ ದ ಸಿಸ್ಟಮ್ ಆಫ್ n ಲೀನಿಯರ್ ಆಲ್ಜಿಬ್ರೈಕ್ ಈಕ್ವೇಷನ್. So this is what the procedure of matrix inversion method. Once again, consider the system of n linear algebraic equation in n unknowns. Idishtu system of equation na choose ಮಾಡ್ತೀರಾ, already ನಾನು explain ಮಾಡಿದಿರಿ. So that call that as equation number 1. So the above system can be written in the form as a into x which is equal to b. Shall I write this function? That is, yes, that is a into x which is equal to b. What is a? Where a acts as your coefficient matrix aij's. Aij's are nothing but a11, a12, so on up to a1n. Similarly, an1, an2, so on up to ann. Where x is the unknown function to be determined, that is xi's, x1, x2, so on up to xn, and b which is equal to b1, b2, so on up to bn. Means ಈ ಸಿಸ್ಟಮ್ ಆಫ್ ಈಕ್ವೇಷನ್ ಅನ್ನೇ ಯಾವುದಾಗಿ ರೆಡ್ಯೂಸ್ ಮಾಡಿದ್ದೀನಿ ನಾನು, ಇನ್ನ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಚೂಸ್ ಮಾಡಿ ಬರ್ತಿದ್ದೀನಿ. ದಟ್ ಈಸ್ a into x which is equal to b, where a, x and b is represented in this way. Okay, to prove this one, first case must be let A be a non-singular matrix. What is meaning of non-singular matrix? That is the determinant of A must be non-zero. Such type of matrix is non-singular matrix. ಓಕೆ, ಇದು ನೀವು ಅನ್ನೋನ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ನಿಮಗೆ ಕೇಸ್ ಏನಾಗಿರಬೇಕು, ಪ್ರಾಬ್ಲಮ್ ಕೊಟ್ಟರು ಏನಾಗಿರುತ್ತೆ, ಆ ಮ್ಯಾಟ್ರಿಕ್ಸ್ ಎ ಅಲ್ಲಿ ನೀವು ಫಸ್ಟ್ ಚೂಸ್ ಮಾಡೋದು ಯಾವುದು, ಯು ಹ್ಯಾವ್ ಟು ಫೈಂಡ್ ಔಟ್ ದ ಡಿಟರ್ಮಿನೆಂಟ್. Whereas the determinant A must be non-zero. Therefore, let A be a non-singular matrix so that you can easily obtain the inverse of a matrix. So that A inverse exists. How to obtain A inverse? A inverse which is equal to 1 by determinant of A into adjoint of A. ಇದನ್ನ ನೀವು ಡಿಗ್ರಿಲೇ ಓದಿರ್ತೀರಾ. Therefore, A inverse which is equal to 1 by determinant of A. What happens when determinant of A equal to 0? That is, or the matrix A is singular means this determinant of A becomes 0. Therefore, there is no way to find out the inverse of a matrix. Therefore, this A must be non-singular matrix. Okay. Now, pre-multiply A inverse to equation number 2. ನೋಡಿ ನಿಮಗೆ ಅನ್ನೋನ್ ಬೇಕಾಗಿದೆ x, so that I will going to multiply A inverse to equation number 2. Therefore, the equation 2 reduce it to A inverse into A into x which is equal to A inverse into b. Therefore, how to obtain the solution? X which is equal to A inverse into b. Therefore, because A into A inverse becomes your identity matrix. If you multiply this one to identity matrix means once again you will get x itself. Therefore, there is no need to write that one. Therefore, x which is equal to A inverse into b. Therefore, this is how you obtain the solution for unknown. That is n linear system of algebraic equation alli unknown na yav tara find out madidri by choosing this one. That is x which is equal to A inverse into b, where b is, you already known that this is a constant matrix, that is b1, b2, so on up to bn. And then how to obtain A inverse? You easily know the formula, that is A inverse which is equal to 1 by determinant of A into adjoint of A. This is how. Therefore, now by finding A inverse, we get the solution by above matrix relation. This process is called as matrix inversion method. So this is what first one of direct method, that is matrix inversion method. In the next class, let me tell you about the problem of this one. Okay, thank you.